ಟಾಟಾ IPL 2025 ಸೀಸನ್ಗೆ KL ರಾಹುಲ್ ಅವರು ಇವಾಗ ಡೆಲ್ಲಿ ಕ್ಯಾಪಿಟಲ್ಗೆ ಸೋಲ್ಡ್ ಆಗಿರೋದು ನಿಮಗೆಲ್ಲ ಗೊತ್ತೇ ಇದೆ. ಹೌದು, ಆದರೆ ಇವಾಗ ಡೆಲ್ಲಿ ಕ್ಯಾಪಿಟಲ್ಗೆ ಯಾರು ಕ್ಯಾಪ್ಟನ್ ಆಗ್ತಾರೆ ಎನ್ನುವ ಚರ್ಚೆಗಳು ತುಂಬಾ ನಡೀತಾ ಇದ್ದಾವೆ ಅಂತ ಹೇಳಬೇಕು. ಹೌದು, KL ರಾಹುಲ್ ಮತ್ತು ಡೆಲ್ಲಿ ತಂಡದ ಆಟಗಾರನಾದ ಅಕ್ಷರ್ ಪಟೇಲ್ ಅವರು ಕೂಡ ಕ್ಯಾಪ್ಟನ್ ಆಗುವ ಸಾಧ್ಯತೆ ಎಂದು ತುಂಬ ರೂಮರ್ಸ್ಗಳು ಓಡಾಡ್ತಾ ಇದ್ದಾವೆ. ಹೌದು, ಅಕ್ಷರ್ ಪಟೇಲ್ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಸುಮಾರು ವರ್ಷಗಳಿಂದ ಡೆಲ್ಲಿ ಕ್ಯಾಪಿಟಲ್ ತಂಡಗಳಲ್ಲಿ ಆಡ್ತಾ ಬಂದಿದ್ದಾರೆ. ಸೊ ಅದಕ್ಕಾಗಿಯೇ IPL 2025 ಆಕ್ಷನ್ಗೂ ಮುನ್ನ ಇವರನ್ನು ರಿಟೇನ್ ಮಾಡಲಾಗಿತ್ತು. ಹೌದು, ಈಗ ಅಕ್ಷರ್ ಪಟೇಲ್ ಹಾಗೂ KL ರಾಹುಲ್ ಮಧ್ಯೆ ಕ್ಯಾಪ್ಟನ್ಸಿಯ ತುಂಬ ರೂಮರ್ಸ್ಗಳು ಓಡಾಡ್ತಾ ಇದೆ ಅಂತಲೇ ಹೇಳಬೇಕು. ಹೌದು, ಇವಾಗ ಡೆಲ್ಲಿ ಕ್ಯಾಪಿಟಲ್ಗೆ KL ರಾಹುಲ್ ಅವರು ನಾಯಕನಾಗಲು ಸಾಧ್ಯವಿಲ್ಲ ಎಂದು ತುಂಬಾ ಸುದ್ದಿಗಳು ಓಡಾಡ್ತಾ ಇದೆ ಅಂತಲೇ ಹೇಳಬೇಕು. ಹೌದು, KL ರಾಹುಲ್ ಈ ಬಾರಿ ಆಕ್ಷನಲ್ಲಿ ರಿಟೇನ್ ಅಮೌಂಟ್ಗಿಂತ ಕಮ್ಮಿ ಅಮೌಂಟ್ಗೆ ಸೋಲ್ಡ್ ಆದರು ಅಂತಲೇ ಹೇಳಬೇಕು. ಹೌದು, ಆದರೆ ಅಕ್ಷರ್ ಪಟೇಲ್ನ ತುಂಬ ಚೆನ್ನಾಗಿ ಅಮೌಂಟನ್ನು ಕೊಟ್ಬಿಟ್ಟು ರಿಟೇನ್ ಮಾಡಿದ್ದಾರೆ ಅಂತಲೇ ಹೇಳಬೇಕು. ಹೌದು, ಈಗ ಡೆಲ್ಲಿ ಕ್ಯಾಪ್ಟನ್ ನಾಯಕನಾಗಿ ಅಕ್ಷರ್ ಪಟೇಲ್ ಆಡುವ ಸಾಧ್ಯತೆ ಇದೆ. ಹೌದು, ಇದಕ್ಕೆ ಸುಮಾರು ರೀಸನ್ಗಳು ಇದೆ ಅಂತಲೇ ಹೇಳಬೇಕು. ಹೌದು, ಅಕ್ಷರ್ ಪಟೇಲ್ ನಿಮಗೆ ಎಲ್ಲರೂ ಗೊತ್ತಿರೋ ಹಾಗೆ ಒಬ್ಬ ಆಲ್ರೌಂಡರ್ ಆಟಗಾರ. ಹೌದು, ಬೌಲಿಂಗ್ನಲ್ಲೂ ಸೈ, ಬ್ಯಾಟಿಂಗ್ನಲ್ಲೂ ಸೈ. ಹೌದು, ಯಾವುದೇ ಕ್ರಮಾಂಕದಲ್ಲೂ ಆಡುವ ಸಾಧ್ಯತೆ ಇದೆ. ಆದರೆ KL ರಾಹುಲ್ ಅವರು ಬ್ಯಾಟ್ಸ್ಮನ್ ಹಾಗೂ ವಿಕೆಟ್ ಕೀಪರ್. ಆದರೆ KL ರಾಹುಲ್ ಅವರು ಇದೇ ಮೊದಲ ಬಾರಿಗೆ ಡೆಲ್ಲಿ ತಂಡದಲ್ಲಿ ಆಟ ಆಡ್ತಾ ಇದ್ದಾರೆ ಅಂತಲೇ ಹೇಳಬೇಕು. ಹೌದು, KL ರಾಹುಲ್ ಅವರಿಗೆ ಸ್ವಲ್ಪ ಡೆಲ್ಲಿಯ ಹೋಮ್ ಪಿಚ್ಚನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇದೇ ಕಾರಣಕ್ಕಾಗಿ ಅಕ್ಷರ್ ಪಟೇಲ್ ಅವರಿಗೆ ಕ್ಯಾಪ್ಟನ್ಸಿ ಕೊಡುವ ಸಾಧ್ಯತೆ ಇದೆ. ಹೌದು, ಅಕ್ಷರ್ ಪಟೇಲ್ ಅವರಿಗೆ ಈಗಾಗಲೇ ಸುಮಾರು ಸೀಸನ್ನಿಂದ ಡೆಲ್ಲಿ ಕ್ಯಾಪಿಟಲ್ ತಂಡಕ್ಕೆ ಆಡ್ತಾ ಇರೋದ್ರಿಂದ ಡೆಲ್ಲಿ ಪಿಚ್ಚಲ್ಲಿ ಎಕ್ಸ್ಪೀರಿಯನ್ಸ್ ಇರೋದರಿಂದ ಅಕ್ಷರ್ ಪಟೇಲ್ಗೆ ಕ್ಯಾಪ್ಟನ್ಸಿ ನಡೆಯುವ ಡೌಟೇ ಇಲ್ಲ ಅಂತ ಹೇಳ್ಬೋದು. ಹೌದು, ಇದರಿಂದ KL ರಾಹುಲ್ ಅವರು ತಮ್ಮ ಬ್ಯಾಟಿಂಗ್ನ ಫಾರ್ಮ್ಗೆ ಮರಳಿ ಬರ್ಬೋದು ಅಂತ ಹೇಳ್ತೀನಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ.